ಹಾಯ್ ನಮಸ್ಕಾರ ರೀ ದೊಡ್ಡ ಮಂದಿಗೆ ವಾಯ್ಸ್ ಸ್ವಲ್ಪ ಖರಾಬ್ ಆಗ್ಯದ ಅಡ್ಜಸ್ಟ್ ಮಾಡ್ಕೊರಿ. ತಾಳ್ಮೆ ಕಳೆದುಕೊಂಡ ಕಿಚ್ಚ ಸುದೀಪ್ ಹುಬ್ಬಳ್ಳಿ ಇವೆಂಟ್ನಲ್ಲಿ ಏನೆಲ್ಲ ಆಯಿತು ಇದು ಎಲ್ಲ ಕಂಪ್ಲೀಟ್ ಡೀಟೇಲ್ ಆಗಿ ಮಾತಾಡೋಣ್ರಿ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಬೆಲ್ ಐಕನ್ ಮೇಲೆ ಒತ್ತುದು ಮರಿಬೇಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ಎಲ್ಲರೂ ಹೇಗಿದ್ದೀರಿ? ಹುಬ್ಬಳ್ಳಿ ಹೇಗಿದ್ದೀರಿ? 2003ರಲ್ಲಿ ಒಂದು ಸಲ ಇಲ್ಲಿ ಬಂದು ಪ್ರೋಗ್ರಾಮ್ ಮಾಡಿದ್ಮೇಲೆ ಇವತ್ತೇ ಬರಕ್ಕೆ ಅವಕಾಶ ಸಿಕ್ಕಿದ್ದು ಬಹಳ ಚೆನ್ನಾಗಿ ಬಹಳ ಸುಂದರವಾಗಿ ಸ್ವಾಗತಿಸಿದ್ದಕ್ಕೆ ಥ್ಯಾಂಕ್ ಯು ಅಂಡ್ ಥ್ಯಾಂಕ್ ಯು. ಮಾತಾಡೋಕ್ಕಿಂತ ಮುಂಚೆ ಪೊಲೀಸ್ ಸಿಬ್ಬಂದಿ ಮಿತ್ರರಿಗೆ ಮೊದಲನೇದಾಗಿ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ, ಬಹಳ ಪ್ರೀತಿಯಿಂದ ಇಲ್ಲಿ ಕರ್ಕೊಂಡ್ ಬಂದಿದ್ದಕ್ಕೆ. ಹಾಗೆ ನಿಮ್ಮೆಲ್ಲರಿಗೂ ಈ ಚಳಿಯಲ್ಲಿ ಇನ್ನೂ ಕೂತಿದ್ದಾರಲ್ಲ, ಥ್ಯಾಂಕ್ ಯು. ಹುಬ್ಬಳ್ಳಿಗೆ ಆಕ್ಚುಲಿ ಬಂದು ಇಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಒಂದು ದೊಡ್ಡ ಕಾರಣ ಇದೆ. ಏನಿರ್ಬೋದು ನಿಮಗೆ 25ಕ್ಕೆ ಥಿಯೇಟರ್ ಅಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ. ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಸುದೀಪ್ ಅವರು ಹುಬ್ಬಳ್ಳಿ ಇವೆಂಟ್ನಾಗ ಯುದ್ಧಕ್ಕೆ ಸಿದ್ಧ ಅಂತ ಹೇಳಿದ್ದಾರೆ ನೋಡ್ರಿ. ಅದು ಇಂಡೈರೆಕ್ಟ್ಲಿ ಯಾರಿಗೆ ಹೇಳಿದ್ದಾರಂತ ಅಲ್ಲಿರುವಂತ ಎಲ್ಲ ಅಭಿಮಾನಿಗಳಿಗೂ ಗೊತ್ತು, ಹಾಗೂ ಮೊಬೈಲ್ನಲ್ಲಿ ನೋಡ್ತಿರುವಂತ ಎಲ್ಲ ಜನರಿಗೂ ಗೊತ್ತದಾರಿ. ಸುದೀಪ್ ಅವರು ಹೇಳ್ತಾರ, ನಾವು ಡಿಸೆಂಬರ್ 25ಕ್ಕೆ ಬರ್ತೀವಿ ಅಂದ್ರ ಹೊರಗೊಂದು ದೊಡ್ಡ ಯುದ್ಧನೇ ಸ್ಟಾರ್ಟ್ ಮಾಡಿದ್ದಾರ ಅಂತೇಳಿ. ಅಂದ್ರೆ ಅವರು ಏನ್ ಅರ್ಥ ಮಾಡ್ಕೊಂಡು ಹೇಳಿದ್ದಾರಪ್ಪ ಅಂದ್ರ ಮಾರ್ಕ್ ಚಿತ್ರದ ವಿರುದ್ಧ ಅಪಪ್ರಚಾರವನ್ನ ಮಾಡಕ ರೆಡಿ ಮಾಡ್ಕೊಂಡು ಕುಂತಾರ ಒಂದು ಟೀಮ್ ಅಂತೇಳಿ ಡೈರೆಕ್ಟ್ಲಿ ಸ್ಟೇಜ್ ಮೇಲೆ ಹೇಳಿದ್ದಾರ ನೋಡ್ರಿ. ಇಷ್ಟು ದಿನ ಅಭಿಮಾನಿಗಳನ್ನ ಹಿಡಿಯುತ್ತಿದ್ದ ಕಿಚ್ಚ ಸುದೀಪ ಇವಾಗ ಫುಲ್ ಫ್ರೀಲಿ ಬಿಟ್ಟಿದ್ದಾರ ನೋಡ್ರಿ. ಎಷ್ಟು ಸುಮ್ಮಿರ್ಬೇಕು ಅಷ್ಟು ಸುಮ್ಮಿರ್ರಿ, ಅತಿ ಆದ್ರ ನೀವು ಸ್ಟಾರ್ಟ್ ಮಾಡ್ರಿ, ನೀವು ಜಗಳ ಮಾಡ್ರಿ, ನೀವು ಹೊಡೆದಾಡ್ರಿ ಅಂತ ಹೇಳ್ಕಿರಿ ಅಂದಂಗ ಆಯ್ತು ಸುದೀಪ್ ಅವರ ಮಾತು. ಇದೇ ತಿಂಗಳ ಡಿಸೆಂಬರ್ 11ಕ್ಕೆ ಡೆವಿಲ್ ಮೂವಿ ರಿಲೀಸ್ ಆದಾಗ ನಿಮ್ಮ ಅಭಿಮಾನಿಗಳು ಏನು ಮಾಡಿದ್ರಿ ಸುದೀಪ್ ಅವರೇ? ಇವಾಗ ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಅದೇ ನೋಡು. ಈ ತರ ಪ್ರಚೋದನ ಹೇಳಿಕೆಗಳನ್ನ ಬೇರೆ ಹೀರೋಗಳು ಹೇಳಿಲ್ರಿ. ಫಸ್ಟ್ ಟೈಮ್ ನಿಮ್ಮಿಂದ ಈ ತರ ಪ್ರಚೋದನ ಹೇಳಿಕೆಗಳು ಬರಾಕತ್ತಾವ. ನಮ್ಗೆ ಆಕ್ಚುಲಿ ಬೇಕಾಗಿರೋದು ಸ್ಟಾರ್ ವಾರ್ ಅಲ್ರಿ ಸುದೀಪ್ ಅವ್ರೆ. ಕನ್ನಡಕ್ಕ ಒಳ್ಳೆ ಸಿನಿಮಾಗಳು ಕೊಟ್ರ ಸಾಕ್ರಿ, ಜನರು ನಿಮ್ಗೆ ಕೈ ಹಿಡಿತಾರ. ಯಾಕೆ ನೀವು ತಲೆ ಕೆಡ್ಸ್ಕೊಳಕತ್ತೀರಿ? ಅವ್ರು ಹಾಗಂತಾರ, ಇವ್ರು ಹೀಗಂತಾರ, ಈಗೇ ಅದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿರಲ್ಲ. ನೀವು ಮೂವಿ ಚೆನ್ನಾಗಿ ಮಾಡಿದ್ರ ಯಾವತ್ತೂ ಜನರು ಕೈ ಬಿಡುದಿಲ್ಲ. ಫಾರ್ ಎಕ್ಸಾಂಪಲ್ ಫ್ರಮ್ ಸೋನೆ ನೋಡ್ರಲ್ಲ, ಅಲ್ಲಿ ಯಾರು ಸ್ಟಾರ್ ಕಾಸ್ಟಿಂಗ್ ಐತೆ ಅಂತದು, ಅದಕ್ಕೆ ಎಷ್ಟು ಮರ್ಸಿದ್ರ ಜನ. ಯಾಕಪ್ಪ ಅಂದ್ರೆ ಮೂವಿ ಹಂಗದ. ನೀವು ಆ ತರ ಮೂವಿ ಮಾಡ್ರಿ, ಜನರಿಗೆ ಒಂದು ನಿಮಿಷನು ಬ್ಯಾಸರ ಆಗ್ಲಾರಂಗ ಥಿಯೇಟರ್ ಒಳಗೆ ಕುಂದ್ರಿಸ್ರಿ, ಒಂದು ಕ್ಯೂರಿಯಾಸಿಟಿ ಹುಟ್ಟಿಸ್ರಿ. ನಿಮ್ಮ ಮೂವಿನು ಅದಕ್ಕಿಂತ ಅನಾಹುತ ರನ್ನಿಂಗ್ ಸಕ್ಸಸ್ಫುಲ್ ಆಗುತ್ತಾ. ಯಾಕಪ್ಪ ಅಂದ್ರೆ ನೀವು ಆಲ್ರೆಡಿ ಕರ್ನಾಟಕದಾಗ ಸ್ಟಾರ್ ಅದರಿ, ಇನ್ನು ಅಂತ ಒಳ್ಳೆ ಫಿಲ್ಮ್ಗಳು ಕೊಟ್ರ ನಿಮ್ಗೆ ಯಾರು ತಡಿಯೋರು? ಅದಕ್ಕೆ ಯಾಕೆ ಫ್ಯಾನ್ಸ್ಗಳಿಗೆ ನೀವು ಸ್ಟಾರ್ಟ್ ಮಾಡ್ರಿ ಅಂತ ಹೇಳಿದ್ರಿ. ನೀವು ಕೆಲವೊಂದು ಹುಚ್ಚ ಅಭಿಮಾನಿಗಳು ಇರ್ತಾವ, ಜಗಳ ಇಳಿದು ಬಿಡ್ತಾರ್ರಿ ನಿಮ್ಮ ಸಲುವಾಗಿ. ಅವ್ರ ಜಗಳ ತಗೋದು ಈ ಸದ್ದ ಫಾರ್ ಎಕ್ಸಾಂಪಲ್ ದರ್ಶನ್ ಅವರ ಅಭಿಮಾನಿಗಳು ಮಾಡಿದ್ದು ಅದೇ ಆಗೈತಿ. ನಟಿ ರಮ್ಯಾ ವಿರುದ್ಧ ಹೇಗೆ ಬೇಕಾ ಕಮೆಂಟ್ ಮಾಡಿದ್ರು, ಈಗ ಜೈಲ್ನಾಗ ಕುಂತಿದ್ದಾರ. ಅವ್ರದ್ದು ಫ್ಯಾಮಿಲಿ ಪರಿಸ್ಥಿತಿ ಹಂಗ್ರಿ ಸುದೀಪ್ ಅವರೇ, ನೀವು ಹೇಳಿಬಿಟ್ರಿ. ಕರೆ ಆ ತರ ಒಬ್ಬ ಸ್ಟಾರ್ ಹೀರೋ ಆಗಿ ಹೇಳೋದು ಬಹಳ ದೊಡ್ಡ ತಪ್ಪಾಗುತ್ತ. ನೀವು ಸ್ಟಾರ್ ಹೀರೋ ಆಗಿ ಒಬ್ಬ ಪ್ರಭಾವ ವ್ಯಕ್ತಿಯಾಗಿ ನೀವು ಈ ತರ ಮಾತನಾಡಿದ್ರ ಅಭಿಮಾನಿಗಳು ಏನೆಲ್ಲ ಮಾಡ್ಲಿಕ್ಕಿಲ್ರಿ. ಎಲ್ಲಾ ಹೀರೋಗಳ ಫ್ಯಾನ್ಸ್ ಗಳಲ್ಲಿ ಕೆಲವೊಬ್ರು ನಾಲೆಜಬಲ್ ಇರ್ತಾರ, ಕೆಲವೊಬ್ಬ ಹುಚ್ಚ ಅಭಿಮಾನಿಗಳು ಇರ್ತಾರ. ನಿಮ್ ಸಲುವಾಗಿ ಏನ್ ಬೆಕ್ಕದ್ ಮಾಡಾಕ. ಈಗ ಯಾರೋ ಬೇರೆ ಹೀರೋಗಳ ಫ್ಯಾನ್ಸ್ಗಳು ಮಾರ್ಕ್ ಮೂವಿನ ಅಪಪ್ರಚಾರ ಮಾಡಕತ್ರಪ್ಪ ಅಂದ್ರ ಅವ್ರಿಗೆ ಹೇಗೆ ಬೇಕಾದ ಕಮೆಂಟ್ ಮಾಡ್ಲಿ, ಅದು ಎಲ್ಲ ಓಕೆ. ಇನ್ನೊಂದು ಹಂತಕ್ಕೆ ಹೋಗಿ ಅವರಿಗೆ ಹೆಚ್ಚು ಕಡಿಮೆ ಹೊಡೆದಾಟ ಆದ್ರ ಅದಕ್ಕೆಲ್ಲ ಕಾರಣ ಯಾರ್ರಿ? ಇದು ಯಾಕೋ ನನಗೆ ಸರಿ ಅನಿಸ್ಲಿಲ್ರಿ. ನೀವು ಲಾಸ್ಟ್ ಟೈಮ್ ಬಂದಿದ್ದು 2003ದಾಗ, ಈಗ 2025ಕ್ಕೆ ಬಂದು ಹೀಗೆ ಹೇಳುದು ಎಷ್ಟು ಸರಿ? ಸೌತ್ ಕರ್ನಾಟಕ ಇವೆಂಟ್ನಾಗೆ ಹೇಳ್ಬೋದಿತ್ತಲ್ಲ ನೀವು. ಇದು ಎಲ್ಲ ಯಾಕಲ್ಲಿ ಯಾರು ಮಾತಾಡೋರು ಇಲ್ಲೇನ್ರಿ? ಏನು ನಿಮಗೂ ಗೊತ್ತಾಗ್ಯದ ಉತ್ತರ ಕರ್ನಾಟಕದಾಗ ಹುಚ್ಚ ಅಭಿಮಾನಿಗಳದಾರ ಅಂತೇಳಿ. ಹುಚ್ಚ ಅಭಿಮಾನ ಅಂದ್ರ ನಿಮಗೆ ಅಷ್ಟು ಗೌರವ ಕೊಡ್ತಾರ್ರಿ ನಿಮ್ಮ ಮಾತಿಗೆ. ನೀವು ಬಂದು ಹೀಗೆ ಹೇಳಿ ಹೋದ್ರೆ ಹೇಗ? ನಾವು ಕನ್ನಡಿಗರು ಚಲೋ ಮೂವಿ ಮಾಡಿದ್ರ ನಾವು ಎಲ್ಲಾ ಹೀರೋಗಳ
ಹೀರೋಗಳ ಮೂವಿನೂ ನೋಡ್ತೀವಿ. ದರ್ಶನ್, ಸುದೀಪ್, ಉಪೇಂದ್ರ, ಶಿವಣ್ಣ ಅವರು ಇವರು ಅಂತ ಹೇಳಿ ಏನು ಭೇದ ಭಾವ ಮಾಡೋದಿಲ್ಲ. ನೀವು ಒಳ್ಳೆ ಮೂವಿ ಮಾಡ್ರಿ, ನಾವು ಎಲ್ಲಾ ಮೂವಿನೂ ನೋಡಿ ನಿಮ್ಗೆ ಗೆಲ್ಲಿಸುವಂತ ಪ್ರಯತ್ನ ಮಾಡ್ತೀವಿ. ಅದು ಬಿಟ್ಟು ಇಂಥ ಕಾಂಟ್ರವರ್ಸಿ ಡೈಲಾಗ್ಗಳು ಬೇಕಿತ್ತ ನಿಮಗೆ? ಇದು ಎಲ್ಲಾ ಹೀರೋಗಳ ಅಭಿಮಾನಿಗಳಲ್ಲಿ ಒಂದು ಮಾತು ಹೇಳ್ತೀನ್ರಿ ನಾ, ಅಭಿಮಾನ ಇರ್ಲಿ, ಅಂಧಾಭಿಮಾನ ಬ್ಯಾಡ್ರಿ. ಅವ್ರು ಹೇಳ್ತಾರ ಹೋಗ್ತಾರ, ಲಾಸ್ಟಿಗೆ ಉಳಿಯೋದು ನಾವೇ. ಇಲ್ಲಿ ಏನಾರೇ ಹೆಚ್ಚು ಕಡಿಮೆ ಪ್ರಾಬ್ಲಮ್ ಆದ್ರೂ ಅನುಭವಿಸಬೇಕಾಗಿದ್ದು ನಾವೇ, ಅವ್ರು ಯಾರು ಬರುದಿಲ್ರಿ. ಮೂವಿ ಚೆನ್ನಾಗಿದ್ರ ಹೋಗಿ ಥಿಯೇಟರ್ಗೆ ಒಂದ್ಸಲ ಮೂವಿ ನೋಡಿ ಬರೋಣ ಅಷ್ಟೇ. ಅದು ಬಿಟ್ಟು ಯಾವುದೇ ತರ ಅಹಿತಕರ ಘಟನೆಗಳನ್ನ ಆಗುವುದು ಬೇಡ ಅನ್ನೋದು ನನ್ನ ಅಭಿಪ್ರಾಯ. ಈ ವಿಷಯದ ಕುರಿತು ನಿಮ್ಗೆ ಏನ್ ಅನ್ಸುತ್ತೆ ಎಂಬುದು ಕಮೆಂಟ್ ಮಾಡಿ ತಿಳಿಸ್ರಿ. ಡಿಸೆಂಬರ್ 25ಕ್ಕೆ ಮಾರ್ಕ್ ಮತ್ತು 45 ಎರಡು ಚಿತ್ರ ಒಂದೇ ದಿನ ರಿಲೀಸ್ ಆಗಕತ್ತಾವ. ಎರಡು ಚಿತ್ರಕ್ಕೂ ಆಲ್ ದಿ ಬೆಸ್ಟ್ ಹೇಳ್ತಾ ಸ್ಟಾರ್ ವಾರ್ ಬ್ಯಾಡ್ ಅನ್ನೋದು ಹೇಳಿ ಈ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ. ನೀವು ಯಾವ ಮೂವಿಗೆ ವೇಟ್ ಮಾಡಕತ್ತೀರಿ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ಬೆಲ್ ಐಕಾನ್ ಮೇಲೆ ಒತ್ತೋದು ಮರಿಬೇಡ್ರಿ. ಮತ್ತೆ ಸಿಗೋನು ಮುಂದಿನ ವಿಡಿಯೋದಲ್ಲಿ. ಧನ್ಯವಾದ.